ಬಿಹಾರ ವಿಧಾನಸಭಾ ಚುನಾವಣೆಯ ಎರಡನೆಯ ಹಂತದ ಮತದಾನ ಮುಗಿಯೋದಕ್ಕೆ ಕ್ಷಣಗಣನೆ. ಅದು ಮುಗಿತಾ ಇದ್ದಂತೆ ಒಂದರ ನಂತರ ಒಂದರಂತೆ ಎಕ್ಸಿಟ್ ಪೋಲ್ ಸಂಖ್ಯೆಗಳು ಬರ್ತವೆ. ಬೇರೆ ಬೇರೆ ಖಾಸಗಿ ಸಂಸ್ಥೆಗಳ ಎಕ್ಸಿಟ್ ಪೋಲ್ ಸಂಖ್ಯೆಗಳು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸ್ಕ್ರೀನ್ ಮೇಲೆ ಒಟ್ಟೊಟ್ಟಿಗೆ ನೋಡಬಹುದು. ಕೆಲವೇ ಕ್ಷಣಗಳಲ್ಲಿ ಮತಗಟ್ಟೆ ಸಮೀಕ್ಷೆ. ಚುನಾವಣಾ ಪೂರ್ವ ಸಮೀಕ್ಷೆಗೂ ಮತಗಟ್ಟೆ ಸಮೀಕ್ಷೆಗೂ ಪ್ರಮುಖ ವ್ಯತ್ಯಾಸ. ಮತಗಟ್ಟೆ ಸಮೀಕ್ಷೆಗಳು ಅಂತಿಮ ಸಂಖ್ಯೆಗೆ ಹೆಚ್ಚು ಹತ್ತಿರದಲ್ಲಿರ್ತವೆ ಅಂತ ಒಂದು ಲೆಕ್ಕಾಚಾರ ಇದೆ. ಯಾಕೆ ಅಂದ್ರೆ ಮತದಾನ ಮಾಡಿ ಬಂದವರಿಂದ ಸಂಗ್ರಹಿಸಿದ ಮಾಹಿತಿಯ ಆಧಾರದ ಮೇಲೆ ಈ ಸಂಖ್ಯೆಗಳನ್ನು ಕೊಡಲಾಗುತ್ತೆ. ಚುನಾವಣಾ ಪೂರ್ವ ಸಮೀಕ್ಷೆಗಳ ಹಂಗಲ್ಲ. ಮತದಾನ ಮಾಡುವುದಕ್ಕೆ ಸಿದ್ಧರಾಗಿರುವವರ ಸಮೀಕ್ಷೆ. ಈ ಸಲ ಹಲವು ಪ್ರಶ್ನೆಗಳು. ವಯಸ್ಸಾಗಿರುವ ನಿತೀಶ್ ಕುಮಾರ್ ವರ್ಸಸ್ ಯುವ ನಾಯಕ ತೇಜಸ್ವಿ ಯಾದವ್. ಡಬಲ್ ಎಂಜಿನ್ ಸರ್ಕಾರ ಬರಬೇಕಾ, ಬರಬಾರ್ದ? ಗ್ಯಾರಂಟಿ ಯೋಜನೆಗಳು ಯಾರ ಭರವಸೆಗೆ ಮತದಾರ ಮನಸೋಲ್ತಾನೆ? ಜನಸುರಾಜ್ ಪಕ್ಷ ಎಷ್ಟು ಓಟ್ ತಗೊಳ್ಳುತ್ತೆ? ಯಾರ ಓಟ್ ಕಿತ್ಕೊಳ್ಳುತ್ತೆ? ಜನಸುರಾಜ್ ಪ್ರಶಾಂತ್ ಕಿಶೋರರ ಪಕ್ಷದ ಸ್ಪರ್ಧೆಯಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಮತಾಧಿಕಾರ ಯಾತ್ರೆ ಮಾಡ್ತು ಮಹಾಗಠಬಂಧನ್. ಮತಗಳ್ಳತನದ ವಿರುದ್ಧದ ಕ್ಯಾಂಪೇನ್. ಚುನಾವಣಾ ಪೂರ್ವ ಸಮೀಕ್ಷೆಗಳು ಮತಗಳ್ಳತನ ಎಷ್ಟರ ಮಟ್ಟಿಗೆ ಈ ಚುನಾವಣೆಯಲ್ಲಿ ಮ್ಯಾಟರ್ ಆಗುತ್ತೆ ಅಂತ ಕೇಳಿದ್ರೆ, ಕೆಲವು ಸಮೀಕ್ಷೆಗಳು 17% ಜನರ ಮೇಲೆ ಪ್ರಭಾವ ಬೀರಿದೆ ಅಂತ ಹೇಳ್ತಾ ಇತ್ತು. ಆಕ್ಚುಯಲ್ ವೋಟಿಂಗ್ ಮೇಲೆ ಅದರ ಪ್ರಭಾವ ಏನು? ಎಲ್ಲ ಪ್ರಶ್ನೆಗಳಿಗೆ ಎಕ್ಸಾಕ್ಟ್ ಉತ್ತರ ಸಿಗೋದು 14ನೇ ತಾರೀಕು. ಮತದಾರನ ಮನಸ್ಸು ಯಾವ ಕಡೆಗಿದೆ, ನಾಡಿ ಮಿಡಿತ ಹೆಂಗಿದೆ ಅನ್ನೋದರ ಅಂದಾಜು ಸಿಗೋದು ಇನ್ನು ಕೆಲವೇ ಕ್ಷಣಗಳಲ್ಲಿ. ನಮ್ಮ ಜೊತೆಗೆ ಕಾಂಗ್ರೆಸ್ ವಕ್ತಾರರಾದ ಸುಧೀಂದ್ರ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸುಧೀಂದ್ರ ಅವರೇ. ಜೊತೆಗೆ ವಿನಯ್ ಬಿದಿರೆ, ಬಿಜೆಪಿ ಕಾರ್ಯದರ್ಶಿಗಳು ನಮ್ಮ ಜೊತೆ ಬಿಜೆಪಿಯಿಂದ ಇದ್ದಾರೆ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಪ್ರಶಾಂತ್ ನಾಥ್ ನಮ್ಮ ಜೊತೆಗೆ ಮುಂದುವರಿತಾ ಇದ್ದಾರೆ. ವಿನಯ್, ಏನು ಎಕ್ಸ್ಪೆಕ್ಟೇಷನ್ ಏನು? ನಿತೀಶ್ ಕುಮಾರ್ ತುಂಬ ಡಲ್ ಹೊಡೆದುಬಿಟ್ರು ಆರಂಭದಲ್ಲಿ. ನಿಮ್ಮ ಪ್ರಣಾಳಿಕೆ ಬಿಡುಗಡೆಯ ಕಾರ್ಯಕ್ರಮ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಹಾಗಿತ್ತು. 2 ನಿಮಿಷ 26 ಸೆಕೆಂಡ್ನಲ್ಲಿ ಇಡೀ ಪ್ರಣಾಳಿಕೆ ಬಿಡುಗಡೆಯನ್ನು ಮಾಡಿ 26 ಸೆಕೆಂಡಿಂದೇನೋ ಪತ್ರಿಕಾಗೋಷ್ಠಿ ಮಾಡಿ ಹೊರಟರು. ಸೊ ಘಟಬಂಧನಲ್ಲಿ ಎಲ್ಲ ಅಂದರೆ ಮೈತ್ರಿಕೂಟದಲ್ಲಿ ಎಲ್ಲ ಸರಿ ಇಲ್ಲ ಅನ್ನೋದನ್ನು ತೋರಿಸ್ತಾ ಇತ್ತು. ಅದಾದ ನಂತರವೂ ಗೆಲುವಿನ ಕಾನ್ಫಿಡೆನ್ಸ್ ಹೆಂಗೆ ಸರ್? ಖಂಡಿತವಾಗ್ಲೂ ಇವತ್ತು ಬಂದಿರತಕ್ಕಂಥ ಇಲ್ಲಿವರೆಗೂ ಆಗಿರುವ ಚುನಾವಣೆಯನ್ನು ನೋಡಿದಾಗ ಮತದಾನದ ಪರ್ಸೆಂಟೇಜ್ ನಮ್ಮ ಅಲಯನ್ಸ್ನಲ್ಲಿ ಯಾವ ರೀತಿಯಲ್ಲಿ ಯಾವುದೇ ಗೊಂದಲ ಇಲ್ದಲೇ ಇರೋ ರೀತಿಯಲ್ಲಿ ಒಂದು ಸೀಟ್ ಶೇರಿಂಗ್ ಆಗಬೇಕಿತ್ತು. ಭಾಳ ಸ್ಪಷ್ಟವಾದಂಥ ರೀತಿಯಲ್ಲಿ ಸೀಟ್ ಶೇರಿಂಗ್ ಆಗಿದೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಜೊತೆ ಇರ್ತಕ್ಕಂಥ ಮಿತ್ರ ಪಕ್ಷಗಳೆಲ್ಲರಿಗೂ ಕೂಡ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ, ಅದಕ್ಕಿಂತ ಹಿಂದೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದೆ ಅಂತ ಸಂದರ್ಭದಲ್ಲಿ ನಾವು ಮಿತ್ರ ಪಕ್ಷಗಳನ್ನ ಹೇಗೆ ನಡೆಸ್ಕೋತೀವಿ ಅನ್ನೋದು ಭಾಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. JDU ಜೊತೆಯನ್ನು ಕೂಡ ಅಷ್ಟೇ ಗೌರವಯುತವಾಗಿ ನಡೆಸ್ಕೊಂಡಿದ್ದೀವಿ. ಇವತ್ತು ಮುಖ್ಯಮಂತ್ರಿ ಇರ್ತಕ್ಕಂಥ ಪಕ್ಷ 101 ಸೀಟ್ ಬಿಟ್ಟುಕೊಟ್ಟಿದ್ದೇವೆ. 101 ಸೀಟ್ ನಾವು ತೆಗೆದುಕೊಂಡಿದ್ದೇವೆ. 29 ಸೀಟ್ ಇವತ್ತು ಪಾಸ್ವಾನ್ ತರದ ಒಬ್ಬ ಯುವಕ ಇರ್ತಕ್ಕಂಥ ಇದನ್ನ ಜೀತನ್ ರಾಮ್ ಮಾಂಜಿ ರೀತಿಯ ಅತ್ಯಂತ ಚೆನ್ನಾಗಾಯ್ತು. ನೀವು ಚಿರಾಗ್ ಪಾಸ್ವಾನ್ ಕಡಿಮೆ ಕಾಣಿಸಿದ್ರ ನಿಮ್ಮನ್ನ?
ಅಲ್ಲ, ಸಹಜವಾಗಿ ನೋಡಿ, ಒಂದು ಆಸ್ಪಿರೇಷನ್ ಹೆಚ್ಚಿರ್ತಕ್ಕಂಥ ಒಬ್ಬ ಯುವ ನಾಯಕ ಮತ್ತು ಅವ್ರಿಗೆ ವಾಸ್ತವ ಅರ್ಥ ಆಗಿ ಕಾಡ್ಸಿದ್ರು ಕೂಡ 29 ಸೀಟು ಎಲ್ಲಿ ಗೆಲ್ತೀವಿ, ಗೆಲ್ತೀವಿ, ಅಲ್ಲಿ ಗೆಲ್ಲಕ್ಕೆ ಹೆಚ್ಚು ಸ್ಕೋಪ್ ಇದೆ, ಗೆಲ್ಲಿಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಇದೆ, ನಾವು ಇಲ್ಲೇ ನಿಂತ್ಕೊಂಡು ಗೆದ್ದಂಥ ಸಂದರ್ಭದಲ್ಲಿ ಈ ಹಿಂದೆ ಎಲ್ಲ ಕಡೆಯಲ್ಲೂ ಕಂಟೆಸ್ಟ್ ಮಾಡಿದಾಗ ಕೈ ಸುಟ್ಕೊಂಡಿದ್ದೆಷ್ಟು ಗೆದ್ದಿದ್ದೆಷ್ಟು. ಆದರೆ BJP ಜೊತೆ ಅಲಯನ್ಸ್ ಬಂದಂಥ ಸಂದರ್ಭದಲ್ಲಿ ಇಂದಿನ MP ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಿದ್ದು ಫೋಕಸ್ ಮಾಡಿದಂಥ ಕ್ಷೇತ್ರಗಳು, ಅಲ್ಲಿ ಸಿಕ್ಕಂಥ ರಿಸಲ್ಟ್ ಇದೆಲ್ಲದರ ಆದಾದ್ಮೇಲೆ 29 ಸೀಟ್ಗೆ ಒಪ್ಕೊಂಡ್ರು. 29 ಸೀಟಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ. ಭಾಳ ಒಳ್ಳೆ ರಿಸಲ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ನನಗೆ ಖಂಡಿತ ವಿಶ್ವಾಸ ಇದೆ ಅಜಿತ್ ಅವರೇ, 2010 ಚುನಾವಣೆಯ ಏನು ಒಂದು ರಿಸಲ್ಟ್ ಬಂತು, 200 ಸೀಟನ್ನು ದಾಟಿದ್ವಿ. ಅದಕ್ಕೆ ಹತ್ತಿರದ ರೀತಿಯಲ್ಲಿ 160ರಿಂದ 180ಕ್ಕೂ ಹೆಚ್ಚು ಸೀಟ್ಗಳನ್ನು ನಾವು ಈ ಬಾರಿ ಗೆದ್ದು ಆಪರಿ ಟರ್ನ್ಔಟ್ ಆಗೋದಕ್ಕೆ ಏನು ಕಾರಣ, ಅಂದ್ರೆ ಯಾಕೆ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ? ಅಲ್ಲ, ಖಂಡಿತವಾಗ್ಲೂ ನೋಡಿ, ಇವತ್ತು ಜೆನ್ಜಿ, ಇವತ್ತು ನೀವು ನಿತೀಶ್ ಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಧೈರ್ಯವಾಗಿ ಹೇಳೋ ಪರಿಸ್ಥಿತಿಲಿ ಕೂಡ ಇಲ್ಲ ನೀವು. ಇಲ್ಲ, ಖಂಡಿತವಾಗ್ಲೂ ಇದ್ದೀವಿ, ಖಂಡಿತವಾಗ್ಲೂ ಇದ್ದೀವಿ. ನೋಡಿ, ನಿತೀಶ್ ಕುಮಾರ್ ಮುಖ್ಯಮಂತ್ರಿನು NDA ಅಲಯನ್ಸ್ ಅಂತಕ್ಕಂಥದ್ದು ಅಧಿಕಾರಕ್ಕೆ ಬರುತ್ತೆ, ಅದು ಬಹಳ ಸ್ಪಷ್ಟ, ಅದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನಾರ್ಥಕ ಚಿಹ್ನೆ ಇಲ್ಲ. ಇವತ್ತು ಜೆನ್ಜಿ ಬಹಳ ದೊಡ್ಡ ವೋಟ್ ಶೇರ್ ಏನಿದೆ, ಇವತ್ತು ಅವರು ನಮ್ಮ ಪರವಾಗಿ ನಿಂತಿದ್ದಾರೆ. ನಾವು ಅದೇ ಮುಖಗಳಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಮೈಥಿಲಿ ಠಾಕೂರ್ ಅಂತಕ್ಕಂಥ 25 ವರ್ಷದ ಒಬ್ಬ ಸಾಮಾನ್ಯ ಹೆಣ್ಣು ಮಗಳಿಗೆ ಟಿಕೆಟ್ ಕೊಟ್ಟಿದ್ದೀವಿ. ನಾನು ನಿನ್ನೆ ಸಂಜೆ ಮಾತಾಡಿದೆ, ಇವತ್ತು ವೋಟ್ ಆಗೋದಿದೆ ದರ್ಭಂಗ ಡಿಸ್ಟಿಕ್ನಲ್ಲಿ. ಸುಜಿತ್ ಅಂತ ಬಹಳ ಒಬ್ಬ ಒಳ್ಳೆ ವಿದ್ಯಾರ್ಥಿ ಲೀಡರ್, ನನ್ನ ಜೊತೆ ಕೆಲಸ ಮಾಡಿದಂಥ ಹುಡುಗ, ಅವ್ನು ಟಿಕೆಟ್ ಸಿಕ್ಕಿದೆ, ಬಹಳ ಒಳ್ಳೆ ರೀತಿಯಲ್ಲಿ ಕಾನ್ಫಿಡೆನ್ಸಲ್ಲಿ ಗೆಲ್ತೀನಿ ಅನ್ನೋ ಮಾತನ್ನ ಸಂಜೆ ಉಲ್ಲೇಖ ಮಾಡಿದ್ದಾನೆ. ಅಂದ್ರೆ ಇವತ್ತು ನಾವು ಯಾವ್ಯಾವ ಸಮುದಾಯವನ್ನ ಯಾವ್ಯಾವ ರೀತಿಯಲ್ಲಿ ಗುರುತಿಸಬೇಕು, ಅವರನ್ನು ತಲುಪಲಿಕ್ಕೆ ಇರ್ತಕ್ಕಂಥ ಮಾಧ್ಯಮ ಏನಿತ್ತು ಅದನ್ನು ಬಹಳ ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡು ಒಂದು ಒಳ್ಳೆ ರೀತಿಯ ಕ್ಯಾಂಡಿಡೇಟ್ಗಳ ಆಯ್ಕೆಯನ್ನ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಮಿತ್ರ ಪಕ್ಷಗಳ ಜೊತೆಗೂ ಕೂಡ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ಏನು ಮಾಡಬೇಕಿತ್ತು ಮಾಡಿದ್ದೇವೆ. ನನ್ನೊಂದು ಪ್ರಶ್ನೆ ಇದೆ, ನಮಗೆ ಬಹಳ ಕ್ಲಾರಿಟಿ ಇದೆ. ನಾವಿರ್ತಕ್ಕಂಥ 101, 29 ಮಾಂಜಿಯವರಿಗೆ ಕೊಟ್ಟಿರ್ತಕ್ಕಂಥ 4-5 ಸೀಟ್ಗಳು ಇದೆಲ್ಲವನ್ನು ಕೂಡ ಸೇರಿದ್ರೆ ನಮ್ದು 243 ಬರುತ್ತೆ. ಇವತ್ತು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಏನು, ಅವರ ಘಟಬಂಧನಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಏನು, ಕ್ಷೇತ್ರದಲ್ಲಿ ಏನೋ ಸ್ವಲ್ಪ ಎಡವಟ್ಟಾಗಿದೆ. ಇಲ್ಲ, ನೀವು ನಾಯಕರನ್ನ ಬಳಸಿ ಬಿಸಾಕ್ತೀರಿ ಅನ್ನುವಂಥ ಆರೋಪ ಇದೆ ನಿಮ್ಮ ಮೇಲೆ. ಅಲ್ಲ, ಫಾರ್ ಎಕ್ಸಾಂಪಲ್ ನಾನು ನಿಮ್ಮದೇ ಪಾರ್ಟಿದು ಹೇಳ್ತೀನಿ. ಶಿವರಾಜ್ ಸಿಂಗ್ ಚೌಹಾಣ್ರ ನೇತೃತ್ವದಲ್ಲಿ ಲಾಡ್ಲಿ ಬೆಹನ ತಂದ್ರಿ, ದೊಡ್ಡ ಪ್ರಮಾಣದಲ್ಲಿ ಗೆಲುವು ಸಾಧಿಸ್ತು. ಮುಖ್ಯಮಂತ್ರಿ ಬದಲಾಯಿಸಿದ್ರಿ, ಬೇಸರದಲ್ಲಿದ್ದರು, 1 ವರ್ಷ ಪಾಪ ಸುಮ್ಮನೆ ಕುಳಿತರು, ನಂತರ ಕೇಂದ್ರದಲ್ಲಿ ತೆಗೆದುಕೊಂಡ್ರಿ. ಏಕನಾಥ್ ಶಿಂದೆ ಬಾಲ್ ಠಾಕ್ರೆಯ ಮಗನಿಗೆ ಸೆಡ್ಡು ಹೊಡೆದು ನಿಮ್ಮ ಜೊತೆಗೆ ಬಂದಿದ್ರು ಅವರು. ಏಕನಾಥ್ ಶಿಂದೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರಿ. ಅವರೇ ಲಾಡ್ಲಿ ಬಹಿಣ ಯೋಜನೆಯನ್ನು ಘೋಷಣೆ ಮಾಡಿದರು. ನಂತರ ಏಕನಾಥ್ ಶಿಂದೆಯನ್ನು ಡಂಪ್ ಮಾಡಿದ್ರಿ, ದೇವೇಂದ್ರ ಫಡ್ನವೀಸ್ರನ್ನು ಮುಖ್ಯಮಂತ್ರಿ ಮಾಡಿದರು. ಇನ್ನೂ ಸಲ್ಕಿಂಗ್ ಅವತಾರದಲ್ಲಿ ಕಾಣಿಸ್ಕೊಳ್ತಾರೆ ಅವಾಗ ಏಕನಾಥ್ ಶಿಂದೆ. ಆಸಾಂನಲ್ಲಿ ಸರ್ಬಾನಂದ್ ಸೋನ್ವಾಲ್, ಆಸಾಂ ಗಣ ಪರಿಷತ್ ಹೆಚ್ಚು ಕಡಿಮೆ ಮುಗಿಲಿಕ್ಕೆ ಕಾರಣನೇ ಸರ್ಬಾನಂದ್ ಸೋನ್ವಾಲ್ BJPಗೆ ಬಂದಿದ್ದು. ಆಸಾಂ ಗಣ ಪರಿಷತ್ನ ನಾಯಕರಾಗಿದ್ದರು ಅವರು ಸರ್ಬಾನಂದ್ ಸೋನ್ವಾಲ್. ನಿಮ್ಮ ಪಾರ್ಟಿಗೆ ಬಂದರು, ಮುಖ್ಯಮಂತ್ರಿ ಆದರು. ಅವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸಿದ್ರಿ, ಅವರನ್ನು ಡಂಪ್ ಮಾಡಿದ್ರಿ. ಹೇಮಂತ್ ಬಿಸ್ವಾ ಶರ್ಮಾರನ್ನು ಕರೆದು ಮುಖ್ಯಮಂತ್ರಿಯಾಗಿ ಕೂರಿಸಿದ್ರಿ. ನಿತೀಶ್ ಕುಮಾರ್ 2005ರಲ್ಲಿ, ಇವತ್ತು ನೀವು ಹೇಳ್ತಿದ್ದೀರಿ ನಾವು ಸೀಟ್ ಬಿಟ್ಟು ಕೊಟ್ಟಿದ್ದೀವಿ ಅಂತ, ಹಿ ವಾಸ್ ಅ ಲಾರ್ಜರ್ ಪಾರ್ಟ್ನರ್ ಅರ್ಲಿಯರ್ 2005ಇಂದ. 25ರಲ್ಲಿ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಿಕ್ಕೂ ಕೂಡ ಹಿಂಜರಿದ್ರಿ. ಅಂದರೆ ಭಾಳ ಗ್ರಾಮ್ಯ ಭಾಷೆಯಲ್ಲಿ ಕೊಲೋಕಿಯಲ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ನಿತೀಶ್ ಕುಮಾರ್ಗೆ ಸಾಕು ಬೇಕು ಮಾಡಿದ್ರಿ, ಕಾಡ್ಸಾಡಿದ್ರಿ. ಇವತ್ತು ನಿತೀಶ್ ಕುಮಾರ್ ನೇತೃತ್ವದಲ್ಲೇ ಚುನಾವಣೆ ಎದುರಿಸ್ತಾ ಇದ್ದೀರಿ. ಆದರೆ ನಿತೀಶ್ ಕುಮಾರ್ನ ಮುಖ್ಯಮಂತ್ರಿ ಮಾಡ್ತೀರಾ ಅಂತ ಕೇಳಿದ್ರೆ NDAದವರೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತೀರಿ. ಅಂದರೆ ನೀವು ಎಲ್ಲೆಲ್ಲಿ ನಾಯಕರನ್ನು ಯಾವ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತಿರೋ ಅರ್ಥ ಮುಗಿತೋ, ಉಸ್ಕ ಪತ್ತ ಕಟ್ ಜಾಯಗ ಅನ್ನೋದು ಭಾಳ ಸ್ಪಷ್ಟ. ಹಾಗೆ ನಿತೀಶ್ ಕುಮಾರ್ ಜೊತೆ ಏನಾದರೂ ಮಾಡ್ತೀರಾ? ದಟ್ ಈಸ್ ದ ಕ್ವಶನ್. ನೀವು ಅಧಿಕಾರಕ್ಕೆ ಬಂದರೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಆಗಲ್ವ? ಅಲ್ಲ, ಅಲ್ಲಿರ್ತಕ್ಕಂಥ ಲೆಜಿಸ್ಲೇಟಿವ್ ಪಾರ್ಟಿ ಕೌನ್ಸಿಲ್ ಮೀಟಿಂಗ್ ಆಗುತ್ತೆ, ಅಲ್ಲಿ ತೀರ್ಮಾನ ಮಾಡ್ತಾರೆ ಯಾರಾಗಬೇಕು ಅಂತ. ಅದರಲ್ಲಿ ಸಹಜವಾಗಿ ನಿತೀಶ್ ಕುಮಾರ್ ಅವರು ಗೆದ್ಕೊಂಡು ಬಂದಿರ್ತಾರೆ, ಸಾಮ್ರಾಟ್ ಚೌಧರಿ ಅವರು ಗೆದ್ಕೊಂಡು ಬಂದಿರ್ತಾರೆ. ಅಲ್ಲಿ ಕೊಟ್ಟಿರ್ತಕ್ಕಂಥ ನಮ್ಮ ಕ್ಯಾಂಡಿಡೇಟ್ಗಳು ಯಾರಿದ್ದಾರೆ ಗೆದ್ಕೊಂಡು ಬಂದಿರೋ ಎಲ್ಲರೂ ಕೂಡ ನಿರ್ಧಾರ ಮಾಡ್ತಾರೆ. ಭಾಳ ಸ್ಪಷ್ಟ ಇದೆ ಅದರಲ್ಲಿ. ನೋಡಿ, ನಿತೀಶ್ ಕುಮಾರ್ ಅವ್ರನ್ನ ನಾವು ಕೆಟ್ಟದಾಗಿ ನಡೆಸ್ಕೊಂಡಿದ್ದೀವಿ ಅಂತಕ್ಕಂಥ ಉದಾಹರಣೆ ಯಾವಾಗಿದೆ? ನಿತೀಶ್ ಕುಮಾರ್ ಅವರು ಕೆಟ್ಟದಾಗಿ ನಡೆಸ್ಕೊಂಡಿದ್ದಾರೆ ಅನ್ನೋದಾಯ್ತು ಅವ್ರು ಏನಕ್ಕೆ ಇವತ್ತು ನಮ್ಮ ಜೊತೆಗೆ ಬಂದರು? ನಿತೀಶ್ ಕುಮಾರ್ ಅವರು ಬಹಳ ಸೀನಿಯರ್ ಪೊಲಿಟಿಷಿಯನ್, ಅವರನ್ನ ಯಾವ ರೀತಿಯಲ್ಲಿ ನಡೆಸ್ಕೊಬೇಕು, ಹೌದು, ಅವರ ಮಹಾಗಠಬಂಧನ್ ಬಿಟ್ಟು ಬರ್ಲಿಕ್ಕೆ ಕಾರಣ ಏನು? ಇಲ್ಲ ಅಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಇವತ್ತು ನಮ್ಮ ಜೊತೆಗೆ ಬಂದಿದ್ದು. ನೋಡಿ, ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾತ್ರ ಎಲ್ಲಾ ಮಿತ್ರ ಪಕ್ಷಗಳನ್ನ 1 ಸೀಟ್ ಇರಲಿ 100 ಸೀಟ್ ಇರಲಿ ನಾವು ಅವರನ್ನ ಅತ್ಯಂತ ಗೌರವಯುತವಾಗಿ ನಡೆಸ್ಕೊಂತಕ್ಕಂಥದ್ದು ಯಾವುದು ಅಂದ್ರೆ ಅದು NDA ಅಲಯನ್ಸ್ ಅಂತಕ್ಕಂಥದ್ದು ಯಾವತ್ತೂ ಕೂಡ. ನಿತೀಶ್ ಕುಮಾರ್ ನಿಮ್ಮ ಜೊತೆಗೆ ಯಾಕೆ ಬಂದ್ರು? ನಿತೀಶ್ ಕುಮಾರ್ ನಿಮಗೆ ಅನಿವಾರ್ಯವಾ? ನೀವು ನಿತೀಶ್ ಕುಮಾರ್ಗೆ ಅನಿವಾರ್ಯವಾ?
ಎಲ್ಲ ಪೊಲಿಟಿಕಲ್ ಕ್ಯಾಲ್ಕುಲೇಷನ್, ಪೊಲಿಟಿಕಲ್ ಅರಿಥಮೆಟಿಕ್. ಸಹಜವಾಗಿರುತ್ತೆ ಸರ್. ಪಾರ್ಟಿ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಲಾಲು ಯಾದವ್ ಇದ್ದಾರೆ, ಅಲ್ಲಿ ಲಾಲು ಯಾದವ್ ಇದ್ದಾರೆ. ಅಲ್ಲಿ ಜಾಸ್ತಿ ದಿನ ಇದ್ರೆ ಲಾಲು ಯಾದವ್ ನಿತೀಶ್ ಕುಮಾರನ್ನ ಪೊಲಿಟಿಕಲಿ ಮುಗಿಸಾಕ್ತಾರೆ. ಇಲ್ಲಿ ನರೇಂದ್ರ ಮೋದಿ ಮತ್ತವರ ರಿಸರ್ಜೆಂಟ್ ಬಿಜೆಪಿ ಇದೆ. ಇಲ್ಲಿ ಬಹಳ ದಿನ ಇದ್ರೆ ನಿತೀಶ್ ಕುಮಾರ್ ಅಂತ ಹಿಂದುಳಿದ ವರ್ಗದ ನಾಯಕನನ್ನ ನೀವು ತಿಂದಾಕ್ತೀರಿ. ಅರ್ಥ ಆಗ್ತಿಲ್ಲ. ಇವತ್ತು ನಿತೀಶ್ ಕುಮಾರ್ ಅವರು ಸರ್ ಒಂದ್ ಸೆಕೆಂಡ್ ಸರ್, ನಾನು ಪ್ರಶ್ನೆ ಕೇಳ್ತೀನಿ ಆಮೇಲೆ ನೀವು ಹೇಳಿ. ಅದಕ್ಕೆ ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಹಿ ಈಸ್ ಅ ವೆರಿ ಸ್ಮಾರ್ಟ್ ಪೊಲಿಟಿಷಿಯನ್. ನನಗನ್ಸುತ್ತೆ ಅವ್ರು ನೀವು ಪಲ್ಟುರಾಮ್ ಅದು ಇದು ನೀವು ಎರಡು ಪಾರ್ಟಿಗಳು ಕರಿತಾ ಇರ್ತೀರಿ, ಬಟ್ ಈಸ್ ವೆರಿ ಸ್ಮಾರ್ಟ್. ಅವ್ರು ಅದಕ್ಕೆ ಏನು ಮಾಡ್ತಾರೆ, 2 ವರ್ಷ ಅಲ್ಲಿರ್ತಾರೆ, 2 ವರ್ಷ ಇಲ್ಲಿರ್ತಾರೆ. ಅಂದರೆ ಏನಂತಂದರೆ ಇಬ್ಬರನ್ನು ಗೆಸ್ಸಿಂಗ್ ಗೇಮ್ನಲ್ಲಿ ಇಟ್ಟು ಇದ್ದರೆ ಮಾತ್ರ ನಾನು ಸರ್ವೈವ್ ಆಗ್ತೀನಿ ಅಂತ ಅವ್ರಿಗೆ ಅನಿಸಿದೆ. ಆ ಕಾರಣದಿಂದ ಕಳೆದ 10-12 ವರ್ಷಗಳೆಲ್ಲ ಅವರು ಸರ್ವೈವ್ ಆಗಿದ್ದಾರೆ ಅಲ್ವಾ ವಿನಯ್ ಬಿದ್ರೆ ಸರ್? ಭಾಳ ಪ್ರಶಾಂತ್ ನಾಥ್ ಹೇಳಿದ ಇನ್ನೊಂದು ಚೂರು ಎಲಾಬರೇಟ್ ಆಗಿ ನಂಗೆ ಒಂದು 2 ನಿಮಿಷ ಸಮಯ ಕೊಡಿ ಸರ್. ನೋಡಿ, ಲೀಡರ್ಶಿಪ್ಪನ್ನು ಮುಗಿಸ್ತಕ್ಕಂಥದ್ದು ಯಾವ ಒಂದು ಪೊಲಿಟಿಕಲ್ ಪಾರ್ಟಿಗೂ ಇರೋದಿಲ್ಲ. ಬಹುತೇಕ ಅದೇನಾದ್ರು ಇತ್ತು ಅಂತಂದರೆ ಕೆಲವು ಎಮರ್ಜ್ ಆಗ್ತಕ್ಕಂಥ ಫ್ಯಾಮಿಲಿ ಆಧಾರಿತವಾಗಿರ್ತಕ್ಕಂಥ ಯಾವುದಾದ್ರೂ ಪಕ್ಷ ಇತ್ತು ಅಂದರೆ, ನನ್ನ ಕುಟುಂಬದ ಯಾವುದೋ ಒಬ್ಬ ನಾಯಕನನ್ನು ಪೀಳಿಗೆಯನ್ನು ಮೀರಿ ಬೆಳೀತಕ್ಕಂಥ ಸಾಮರ್ಥ್ಯ ಯಾರಿಗೂ ಇದೆ ಅಂದಾಗ ಅವನನ್ನು ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ಆ ಕುಟುಂಬ ಕೇಂದ್ರಿತವಾಗಿರ್ತಕ್ಕಂಥ ಪಕ್ಷ ಯೋಚನೆ ಮಾಡ್ಬೋದು. ಬಿಟ್ರೆ ಕಾರ್ಯಕರ್ತ ಕೇಂದ್ರಿತವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಯಾವುದೇ ಸಂದರ್ಭದಲ್ಲಿ ಯೋಚನೆ ಮಾಡಲ್ಲ. ಸರ್ಬಾನಂದ್ ಸೋನೋವಾಲ್ ಹಿಮಂತ್ ಬಿಸ್ವಾ ಶರ್ಮಾ ಸರ್, ಇವತ್ತು ನೋಡಿ ಸರ್ಬಾನಂದ್ ಸೋನೋವಾಲ್ ಅನ್ನ ಕರ್ಕೊಂಡ್ಬಂದು ಇವತ್ತು ಕೇಂದ್ರದಲ್ಲಿ ಅತ್ಯಂತ ಪ್ರಮುಖವಾದಂತ ಖಾತೆ ಕೊಟ್ಟಿದೆ. ಮುಖ್ಯಮಂತ್ರಿ ಆಗಿದ್ರು, ಹೌದು ಒಂದು ರಾಜ್ಯ, ಆ ರಾಜ್ಯದಲ್ಲಿ ಒಂದು ಬದಲಾವಣೆನೇ ಬೇಡವಾ? ಬದಲಾವಣೆ ತಂದಿದ್ದೀವಿ. ಇವತ್ತು ಹಿಮಂತ್ ಬಿಸ್ವಾ ಶರ್ಮಾ ನಾವು ತಂದಂತ ಕ್ಯಾಂಡಿಡೇಟ್ ಬದಲಾವಣೆ. ಇವತ್ತು 2 ಜೋಡೆತ್ತಿನ ರೀತಿಯಲ್ಲಿ ಅಸ್ಸಾಂ ಇವತ್ತು ಈ ವೇಗದ ಅಭಿವೃದ್ಧಿ ಹೊಂದಲಿಕ್ಕೆ ಸರ್ಬಾನಂದ್ ಸೋನೋವಾಲ್ ಅವರು ಕೇಂದ್ರದಲ್ಲಿ ಮಂತ್ರಿಯಾಗಿ ಅವ್ರದೇ ಆಗಿರ್ತಕ್ಕಂಥ ಮಹತ್ತರ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ಕೂಡ ಇಬ್ರು ಲೈಮ್ ಲೈಟ್ ಅಲ್ಲಿ ಇದ್ದಾರೆ. ಯಾರನ್ನೋ ಒಬ್ರನ್ನ ಕರ್ಕೊಂಡೋಗಿ ಡಾರ್ಕ್ ರೂಮಲ್ಲಿ ಕೂಡಿಸಿಲ್ಲ. ಹಾಗಾಗಿ ಇದ್ರಲ್ಲಿ ಲೀಡರ್ಶಿಪ್ ಇನ್ ಮುಗಿಸಿದೀವಿ ಅನ್ನೋದು ಯಾವುದೇ ಅರ್ಥ ಇಲ್ಲ. ನೋಡಿ, ಪೊಸಿಷನ್ ಚೇಂಜ್ ಆಗ್ತಾ ಇರುತ್ತೆ. ಮುಖ್ಯಮಂತ್ರಿ ಗಾದಿಯಲ್ಲಿ ಕೂತಿಗೆ ಮಾತ್ರ ನೀವು ಲೀಡರ್ಶಿಪ್ ಕೊಟ್ರಿ, ಕೇಂದ್ರ ಸಚಿವ ಮಾಡಿದ್ರೆ ಲೀಡರ್ಶಿಪ್ ಕೊಟ್ಟಿಲ್ಲ ಅಂತನಾ? ಇಲ್ಲ, ಅದಾಗೋದಿಲ್ಲ. ಏಕನಾಥ್ ಶಿಂದೆ ಅವರು ಸರ್, ಏಕನಾಥ್ ಶಿಂದೆ ಅವರು ಕರ್ಕೊಂಡ್ಬಂದಂಥ ಸಂದರ್ಭದಲ್ಲಿ ಲಾರ್ಜೆಸ್ಟ್ ಪೊಲಿಟಿಕಲ್ ಪಾರ್ಟಿ ಯಾರಿದ್ರಿ ಸರ್? ನಾವು ಬಿಜೆಪಿ ಇದ್ವಿ ಸರ್. ಒಂದ್ ಸೆಕೆಂಡ್ ಸರ್, ಮುಖ್ಯಮಂತ್ರಿ ಆಗಿದ್ದವ್ರನ್ನ ಹೋಗಿ ನೀವು ಉಪಮುಖ್ಯಮಂತ್ರಿ ಆಗಿ ಅಂತ ಹೇಳಿದಾಗ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೋಬೇಕಾದಂತ ಮಾನಸಿಕತೆಯನ್ನು ಬೆಳೆಸೋದು ಅದು ಭಾರತೀಯ ಜನತಾ ಪಾರ್ಟಿ. ಕಾರ್ಯಕರ್ತ ಅಲ್ಲಿಗೆ ಬಂದಿರೋ ಕಾರಣಕ್ಕೋಸ್ಕರ ಅವ್ನಿಗೆ ಆ ಮಾನಸಿಕತೆ ಬೆಳೆದಿರುತ್ತೆ. ಏಕನಾಥ್ ಶಿಂದೆ ಅವ್ರನ್ನ ಇದು ಮಾಡಿಲ್ಲ. ಇವತ್ತು ನಮ್ಮ ಪಕ್ಷಕ್ಕೆ ಜಾಸ್ತಿ ನಂಬರ್ ಬಂತು, ಸಹಜವಾಗಿ ಅಲ್ಲಿರ್ತಕ್ಕಂಥ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ನಲ್ಲಿ ಇದು ಬಂತು, ಖುಷಿಯಿಂದ ಬಂದ್ರು. ಆಯ್ತು, ಅವ್ರಿಗೆ ಸಿಟ್ಟಿದೆ, ಅವ್ರಿಗೆ ಆಕ್ರೋಶ ಇದೆ ಅಂದ್ರೆ ಹೊರಗಡೆ ಬರ್ತಿದ್ರು. ನಾನು ಆ ಚರ್ಚೆಗೆ ಹೋಗಲ್ಲ, ಹೊರಗಡೆ ಬರ್ತಿಲ್ಲ. ಇಲ್ಲ, ವಿಷಯ ಇದೀನಿ ಸರ್. ನೀವು ಭಾರತೀಯ ಜನತಾ ಪಾರ್ಟಿ ನೀವು ಭಾರತೀಯ ಜನತಾ ಪಾರ್ಟಿಯವರು ನೀವು ಮಾತಾಡ್ತಿದ್ರೆ ಕಾರ್ಯಕರ್ತ ನನಗೆ ಇಲ್ಲಿಯವರೆಗೆ ಅರ್ಥ ಆಗದೆ ಇರೋದು. ಅಲ್ಲ, ಚರ್ಚೆ ಶುರುವಾಗಿದೆ ಅಂತ ಹೇಳ್ತೀನಿ. ಜಗದೀಶ್ ಶೆಟ್ಟರ್ ಸೀಟ್ ಇರ್ತಕ್ಕಂಥ 43 ಸೀಟ್ ಇರ್ತಕ್ಕಂಥ ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿ 70 ಸೀಟ್ ಬೈ ಎಲೆಕ್ಷನ್ ಎಲ್ಲವನ್ನು ಕೂಡ ಮುಗಿಸಿ 75 ಇವತ್ತು 80 ಸೀಟ್ ಇದೀವಿ ಬಿಹಾರದಲ್ಲಿ. 80 ಸೀಟ್ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಒಬ್ಬ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ನಮ್ಮ ಸಮರ್ಥ ಚೌಧರಿ ಅವ್ರನ್ನ ಕೂಡಿಸಿದೀವಿ ಅನ್ನೋದಾಯ್ತು ಅಂದ್ರೆ ನೀವು ಯಾರನ್ನು ಗೌರವಿಸ್ತಾ ಇದೀವಿ? ಇದು ಲೀಡರ್ಶಿಪ್ ಮುಗಿಸೋ ಕೆಲಸನ, ಲೀಡರ್ಶಿಪ್ ಗೌರವಿಸೋ ಕೆಲಸನ? ಅವರ ವಯಸ್ಸನ್ನು ಗೌರವಿಸಿದವೆ, ವ್ಯಕ್ತಿತ್ವವನ್ನು ಗೌರವಿಸಿದವೆ. ಅವರು ಅತ್ಯಂತ ಹಿಂದುಳಿದ ಸಮುದಾಯದಿಂದ ಬಂದಿದ್ರು ಕೂಡ ಅವರನ್ನು ಅತ್ಯಂತ ಒಳ್ಳೆ ಜಾಗದಲ್ಲಿ ಕೂಡಿಸ್ಕೊಂಡು ಯಾವತ್ತೂ ಕೂಡ ಯಾವುದೇ ಆಂಗಲ್ ನಲ್ಲಿ ಅವರಿಗೆ ತೊಂದರೆ ಕೊಡೋದಾಗಿರ್ಬೋದು, ಅಗೌರವ ಸೂಚಿಸೋದಾಗಿರ್ಬೋದು ಭಾರತೀಯ ಜನತಾ ಪಾರ್ಟಿ ಮಾಡಿಲ್ಲ, ಮುಂದಿನ ದಿನದಲ್ಲೂ ಕೂಡ ಮಾಡೋದಿಲ್ಲ. ನಾನು ನೋಡಿ, ನೀವು ಸಂಘ ಪರಿವಾರದಿಂದ ಬಂದವರು, ಭಾರತೀಯ ಜನತಾ ಪಾರ್ಟಿಯ ನಾಯಕರು, ನಂಗೆ ಗೊತ್ತಿದೆ, ನೀವು ಚೆನ್ನಾಗಿ ಭಾಷಣ ಮಾಡ್ತೀರಿ. ಆದರೆ ಈಗ ನೀವು ಮಾತೆತ್ತಿದ್ರಿ ಅಂತ ಕೇಳ್ತೀನಿ. ನೀವು ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಯಾಕೆ ಕಟ್ ಮಾಡಿದ್ರಿ? 24 ತಂದು ವಾಪಸ್ ಲೋಕಸಭಾ ಯಾಕೆ ಮಾಡಿದ್ರಿ? ನನಗೆ ಇವತ್ತಿನವರೆಗೆ ಅರ್ಥ ಆಗಿಲ್ಲ. ಮಾತೆತ್ತಿದ್ರೆ ಫ್ಯಾಮಿಲಿ ಕೇಂದ್ರಿತ ಪಕ್ಷ, DNA ಪಕ್ಷ ಅಂತ ಮಾತಾಡ್ತಿದ್ದವರು ಕರ್ನಾಟಕದಲ್ಲಿ ವಿಜಯೇಂದ್ರನ ತಂದ ಅಧ್ಯಕ್ಷರನ್ನ ಯಾಕೆ ಮಾಡಿದ್ರಿ? ಇಲ್ಲಿಯವರೆಗೆ ಅರ್ಥ ಆಗಿಲ್ಲ. ಫ್ಯಾಮಿಲಿ ಕೇಂದ್ರಿತ ಪಾರ್ಟಿಯೇ ಆಗಿರ್ತಕ್ಕಂಥ JDS ಜೊತೆ ಮೈತ್ರಿ ಮಾಡಿಕೊಂಡು ಅವರನ್ನು ಈಗ ಕುಮಾರಸ್ವಾಮಿ ಅವರ ಒಂದು ನಾಯಕತ್ವವನ್ನು ಒಪ್ಕೊಂಡ್ರಿ. ಇಲ್ಲಿಯವರೆಗೆ ಅರ್ಥ ಆಗಿಲ್ಲ. ಬಟ್ ನಾನು ಕರ್ನಾಟಕದ ಚರ್ಚೆಗೆ ಹೋಗೋಲ್ಲ. ನಿತೀಶ್ ಕುಮಾರನ್ನು ನೀವು ನಾವು ತಂದು ಮುಖ್ಯಮಂತ್ರಿ ಮಾಡಿದ್ವಿ ಅಂತ ಹೇಳ್ತೀರಿ. ನಿಮಗೆ ಬೇರೆ ಆಪ್ಷನ್ ಏನಿತ್ತು? ನಿತೀಶ್ ಕುಮಾರನ್ನು ಪಲ್ಟುರಾಮ್ ಅಂತೀರಿ. ನಿತೀಶ್ ಕುಮಾರ್ ಯಾವಾಗ ಬರ್ಲಿಕ್ಕೆ ರೆಡಿ ಆಗ್ತಾರೆ, ಹೋಗಿ ಅವರನ್ನು ಮುಖ್ಯಮಂತ್ರಿ ಮಾಡಲೇಬೇಕಾದ ಅನಿವಾರ್ಯತೆ ನಿಮಗೂ ಇದೆ, ಲಾಲು ಪ್ರಸಾದ್ ಯಾದವ್ಗೂ ಇದೆ. ನೀವು ಹೇಳಿದ್ರಿ ನಿತೀಶ್ ಕುಮಾರ್ 43 ಬಂತು ಹೆಂಗೆ 2020 ಚುನಾವಣೆಯಲ್ಲಿ? ಚಿರಾಗ್ ಪಾಸ್ವಾನ್ರನ್ನು ಒಂದು ರೀತಿಯ ನಿತೀಶ್ ಕುಮಾರ್ ಶಬ್ದದಲ್ಲೇ ಹೇಳೋದಾದರೆ ಆತ್ಮಾಹುತಿ ದಳದ ರೂಪದಲ್ಲಿ ಬಳಸಿ ಚಿರಾಗ್ ಪಾಸ್ವಾನ್ರನ್ನು ಮುಗಿಸಾಕಿದ್ರಿ. ನಿತೀಶ್ ಕುಮಾರ್ ಸೀಟ್ಗಳನ್ನು ಕೂಡ ಕಡಿಮೆ ಮಾಡಿದ್ರಿ.
ಅದಕ್ಕೆ ಚಿರಾಗ್ ಪಾಸ್ವಾನ್ ಅವರು ಸೆಂಟ್ರಲ್ ಮಿನಿಸ್ಟರ್. ಯಾವಾಗಾದ್ರೂ ಸೆಂಟ್ರಲ್ ಮಿನಿಸ್ಟರ್. ಈಗ ಎಲೆಕ್ಷನ್ ಅಲ್ಲಿ ಗೆದ್ರು ಅದೇ ಹೇಳ್ತಿದ್ದೀನಿ, ಅವತ್ತು ಮಿನಿಸ್ಟರ್. ಸರ್ 2020ರಿಂದ 24 ಏನಿದ್ರು ಅವರು, 20ರಿಂದ 24ರವರೆಗೆ ಏನಿದ್ರು ಚಿರಾಗ್ ಪಾಸ್ವಾನ್, 20ರಿಂದ 24ರವರೆಗೆ ಚಿರಾಗ್ ಪಾಸ್ವಾನ್ರನ್ನ ಯಾವ ರೀತಿ ಬಳಸ್ಕೊಂಡ್ರಿ? ರಾಮ್ವಿಲಾಸ್ ಪಾಸ್ವಾನ್ ಇದ್ರಲ್ಲ ಸರ್, ಅವರ ಚಿಕ್ಕಪ್ಪನನ್ನ ಮಂತ್ರಿ ಮಾಡಿ ಚಿರಾಗ್ ಅವರ ಪಾರ್ಟಿಯನ್ನ ಒಡೆದು ಸರ್, ಅದು ಕಡಿಮೆ ಮಾಡ್ಲಿಲ್ಲ ನೀವು. ಪಾಲಿಟಿಕ್ಸ್ ನೋಡಿ, ಪಾರ್ಟಿಯನ್ನ ನಾವಿಲ್ಲಿ ಕೂತ್ಕೊಂಡು ಒಂದ್ ಪಕ್ಷವನ್ನ ಹೊಡಿತೀವಿ, ಅವೆಲ್ಲವೂ ಕೂಡ ತುಂಬಾ ಈಸಿಯಾಗಿ ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.